ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಚಾಲನೆ ನೀಡಿದ್ರು. ಗ್ರಾಮೀಣ ಸೊಗಡಿನ ಊಟದ ಬಗ್ಗೆ ಮಣ್ಣಿನ ಮಗ ಸಂತಸ ವ್ಯಕ್ತಪಡಿಸಿದ್ರು. ಹಬ್ಬ ಅಂದ್ರೆ ನೆನಪಾಗೋದೇ ಸಡಗರ ಸಂಭ್ರಮ. ಅದರಲ್ಲಿಯೂ ಸಿಲಿಕಾನ್ ಸಿಟಿಯಲ್ಲಿ ಹಬ್ಬದೂಟ ಅಂದ್ರೆ ಥಟ್ ಅಂತ ನೆನಪಿಗೆ ಬರೋದು ಹಳ್ಳಿ ಮನೆ. ಯಾಕಂದ್ರೆ ಅಷ್ಟರ ಮಟ್ಟಿಗೂ ಹಬ್ಬಗಳಿಗೂ ಹಳ್ಳಿ ಮನೆಗೂ ನಂಟು. ಹೀಗಾಗಿ ಇಂದು ಸಂಕ್ರಾಂತಿಯ ಹಬ್ಬದೂಟವನ್ನ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಸವಿದ್ರು. ಹಳ್ಳಿ ಮನೆ ಊಟ ಉಂಡ ಮಣ್ಣಿನ ಮಗ ಭೂರಿ ಭೋಜನದ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ರು. ಇದರಿಂದಾಗಿ ರುಚಿ ಮತ್ತು ಶುಚಿ ಎರಡೂ ಸಿಗಲಿದೆ ಎಂದು ಹೇಳಿದ್ರು. ಜೊತೆಗೆ ನಾಡಿನ ಜನತೆಗೆ ಸಂಕ್ರಾಂತಿಯ ಶುಭ ಹಾರೈಸಿದ್ರು. ಇದೇ ಸಂದರ್ಭದಲ್ಲಿ ಸಂಕ್ರಾಂತಿಯ ಶುಭಾಶಯಗಳನ್ನು ಇಡೀ ರಾಜ್ಯದ ಜನತೆಗೆ ಈ ಸಂದರ್ಭದಲ್ಲಿ ಕೋರ್ತೇನೆ. ಹಳ್ಳಿ ಮನೆಯಲ್ಲಿ ಹಬ್ಬದ ರಂಗು ಕಳೆಗಟ್ಟಿದೆ. ಸಂಕ್ರಾಂತಿ ಸ್ಪೆಷಲ್ ಅಂದ್ರೆ ಅವರೆಕಾಳು, ಗೆಣಸಿನ ತಿನಿಸು ಸೇರಿದಂತೆ 32 ಬಗೆ ಬಗೆ ವಿಶೇಷ ಭೋಜನ ನಗರದ ಜನರಲ್ಲಿ ಬಾಯಲ್ಲಿ ನೀರುಣಿಸುತ್ತಿವೆ. ಹೀಗಾಗಿ ಗ್ರಾಮೀಣ ಸೊಗಡಿನ ವಾತಾವರಣದಲ್ಲಿ ಸ್ಪೆಷಲ್ ಊಟ ಸವಿಯಲು ಜನಸಾಗರವೇ ಹರಿದು ಬರುತ್ತಿದೆ. ಎಂಟು ಐಟಮ್ ಅವರೆಕಾಳು ಐಟಮ್ನೇ ಒಳಗೆ ನಮ್ಮ ಗ್ರಾಹಕರಿಗೆ ಉಣಪಡಿಸ್ತಾ ಇದ್ದೀವಿ. ಒಟ್ಟಿಗೆ ಒಂದು 25 ಥರ ಬಗೆಯ ಭಕ್ಷ್ಯಗಳನ್ನು ಮಾಡಿದ್ದೇವೆ. ವರ್ಷದಲ್ಲಿ 3 ಹಬ್ಬನ ನಾವು ಆಚರಣೆ ಮಾಡ್ತೇವೆ. ಹಳ್ಳಿ ಮನೆ ಈ ಹಬ್ಬದ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬರ್ತಾ ಇದೆ. ಒಟ್ಟಲ್ಲಿ ಸಂಕ್ರಾಂತಿ ಹಬ್ಬದಂದು ನಾಲಿಗೆ ಚಪ್ಪರಿಸೋ ಆಸೆ ಇರೋ ಮಂದಿ ಹಳ್ಳಿ ಮನೆಯತ್ತ ಬಂದ್ರೆ ಸಾಕು, ಹಬ್ಬದೂಟ ಎರಡು ಇಲ್ಲೇ ಆದ ಹಾಗಾಗೋದು ಗ್ಯಾರಂಟಿ. ಕಸ್ತೂರಿ ಮೆಟ್ರೋ, ಬೆಂಗಳೂರು. ಓದಿರೋದು ಎಂಜಿನಿಯರಿಂಗ್, ಆದ್ರೆ ಆಡೋದು ಮಾತ್ರ ರಾಂಗ್. ಅವತ್ತು ಸತ್ತ ತಾಯಿಯನ್ನ ಮನೆಯಲ್ಲೇ ಸುಟ್ಟು ಹಾಕೋದಕ್ಕೆ ಹೋಗಿದ್ಲು. ಇವತ್ತು ನೋಡಿದ್ರೆ ಚಾಮರಾಜಪೇಟೆಯಲ್ಲಿ ಮತ್ತೆ ಹಾವಳಿ ಎಬ್ಸಿದ್ದಾಳೆ. ಕಂಡ ಮನೆಯೆಲ್ಲ ಇಳ್ದೆ ಅಂತೆ. ಕೇಳೋಕೆ ಹೋದ್ರೆ ಮುಖಕ್ಕೆ ಮಸಿ ಬಳಿದಿದ್ದಾಳೆ. ಹತ್ರ ಹೋದ ಪೊಲೀಸರನ್ನೇ ಕಚ್ಚಿದ್ದಾಳೆ.